ನಮಸ್ಕಾರ ಸ್ನೇಹಿತರೆ. ಬೂಮ್ರಾ ಬಿರುಗಾಳಿಗೆ ಆಲ್ಔಟ್ ಆದ ಇಂಗ್ಲೆಂಡ್. ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರಿ ಮುನ್ನಡೆ ಪಡೆದುಕೊಂಡ ಟೀಂ ಇಂಡಿಯಾ. ವಿಶ್ವ ದಾಖಲೆ ನಿರ್ಮಿಸಿದ ಜಸ್ಪ್ರೀತ್ ಬೂಮ್ರಾ. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಹಾಗೂ ಜಸ್ಪ್ರೀತ್ ಬೂಮ್ರಾರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಜಸ್ಪ್ರೀತ್ ಬೂಮ್ರಾರವರ ಮಾರಕ ದಾಳಿಗೆ ತತ್ತರಿಸಿದ ಇಂಗ್ಲೆಂಡ್ ತಂಡವು ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ 253 ರನ್ಗಳಿಗೆ ಸರ್ವಪತನ ಕಂಡಿದೆ. ಈ ಮೂಲಕ ಟೀಂ ಇಂಡಿಯಾವು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಬರೋಬ್ಬರಿ 143 ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇನ್ನು ಈ ಒಂದು ಪಂದ್ಯದಲ್ಲಿ ಜಸ್ಪ್ರೀತ್ ಬೂಮ್ರಾರವರು 6 ವಿಕೆಟ್ ಕಬಳಿಸುವ ಮೂಲಕ ಟೀಂ ಇಂಡಿಯಾಗೆ ಮುನ್ನಡೆಯನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಸ್ನೇಹಿತರೆ. ಹೌದು, ಟೀಂ ಇಂಡಿಯಾವನ್ನ 396 ರನ್ಗಳಿಗೆ ಆಲ್ಔಟ್ ಮಾಡಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಇಂಗ್ಲೆಂಡ್ ತಂಡವು ಎಂದಿನಂತೆ ಉತ್ತಮ ಆರಂಭವನ್ನ ಪಡೆಯಿತು. ಮೊದಲ ವಿಕೆಟ್ಗೆ ಬೆನ್ ಡಕೆಟ್ ಹಾಗೂ ಜಾಕ್ ಕ್ರಾಲಿರವರು 10.2 ಓವರ್ಗಳಲ್ಲಿ 59 ರನ್ಗಳ ಸ್ಫೋಟಕ ಆರಂಭವನ್ನ ಒದಗಿಸಿಕೊಟ್ಟರು. ಕೇವಲ 17 ಎಸೆತಗಳಲ್ಲಿ 4 ಬೌಂಡರಿಗಳ ಸಹಿತ 21 ರನ್ ಬಾರಿಸಿ ಮುನ್ನುಗ್ಗುತ್ತಿದ್ದ ಡಕೆಟ್ ರವರನ್ನ ಕುಲ್ದೀಪ್ ಯಾದವ್ ರವರು ಪೆವಿಲಿಯನ್ ಕಟ್ಟುವಲ್ಲಿ ಯಶಸ್ವಿಯಾದರು. ಇನ್ನು 23 ರನ್ ಬಾರಿಸಿ ಆಡುತ್ತಿದ್ದ ಓಲಿ ಪೋಪ್ ರವರನ್ನ ಕ್ಲೀನ್ ಬೋಲ್ಡ್ ಮಾಡುವಲ್ಲಿ ಜಸ್ಪ್ರೀತ್ ಬೂಮ್ರಾ ರವರು ಯಶಸ್ವಿಯಾದರು. ಇದರ ಬೆನ್ನಲ್ಲೇ ಜೋ ರೂಟ್ ಕೂಡ 5 ರನ್ ಗಳಿಸಿ ಬೂಮ್ರಾಗೆ ಎರಡನೇ ಬಲಿಯಾದರು ಸ್ನೇಹಿತರೆ. ಒಂದು ಕಡೆ ನಿರಂತರವಾಗಿ ವಿಕೆಟ್ ಬೀಳುತ್ತಿದ್ದರೂ ಮತ್ತೊಂದು ತುದಿಯಲ್ಲಿ ದಿಟ್ಟ ಬ್ಯಾಟಿಂಗ್ ನಡೆಸಿದ ಆರಂಭಿಕ ಆಟಗಾರ ಹಾಗೂ ಬರ್ತ್ಡೇ ಬಾಯ್ ಆಗಿರುವ ಜಾಕ್ ಕ್ರಾಲಿರವರು ಜವಾಬ್ದಾರಿ ಅರಿತು ಅರ್ಧಶತಕವನ್ನ ಸಿಡಿಸುವಲ್ಲಿ ಯಶಸ್ವಿಯಾದರು. ಜಾಕ್ ಕ್ರಾಲಿರವರು 78 ಎಸೆತಗಳನ್ನ ಎದುರಿಸಿ 11 ಬೌಂಡರಿ ಹಾಗೂ 2 ಸಿಕ್ಸರ್ ಸಹಿತ 76 ರನ್ ಬಾರಿಸಿ ಅಕ್ಷರ್ ಪಟೇಲ್ ರವರ ಬೌಲಿಂಗ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಹಿಡಿದ ಅದ್ಭುತ ಕ್ಯಾಚ್ ಗೆ ಪೆವಿಲಿಯನ್ ಸೇರಿಕೊಂಡರು. ಇನ್ನು ಜಾನಿ ಬೇರ್ಸ್ಟೋರ್ ಅವರು 25 ರನ್ ಗಳಿಸಿ ಬೂಮ್ರಾಗೆ ಮೂರನೇ ಬಲಿಯಾದರು. ಇನ್ನು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿದ್ದ ಬೆನ್ ಫೋಕ್ಸ್ ರವರು ಹಾಗೂ ರಹನ್ ಅಹಮದ್ ರವರು ತಲಾ 6 ರನ್ ಗಳಿಸಿ ಕುಲ್ದೀಪ್ ಯಾದವ್ಗೆ ವಿಕೆಟ್ ಒಪ್ಪಿಸಿದರು. ಒಂದು ಕಡೆ ನಿರಂತರವಾಗಿ ವಿಕೆಟ್ ಬೀಳುತ್ತಿದ್ದರು, ಮತ್ತೊಂದು ಕಡೆ ಅದ್ಭುತ ಆಟವನ್ನ ನಡೆಸಿದ ನಾಯಕ ಬೆನ್ ಸ್ಟೋಕ್ಸ್ ರವರು 54 ಎಸೆತಗಳನ್ನ ಎದುರಿಸಿ 5 ಬೌಂಡರಿ ಹಾಗೂ 1 ಸಿಕ್ಸರ್ ನೆರವಿನಿಂದಾಗಿ 47 ರನ್ ಗಳಿಸಿ ಬೂಮ್ರಾರವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ಇನ್ನು ಟಾಮ್ ಹಾಟ್ಲಿ ರವರು 24 ಎಸೆತಗಳನ್ನ ಎದುರಿಸಿ 2 ಬೌಂಡರಿ ಹಾಗೂ 1 ಸಿಕ್ಸರ್ ಸಹಿತ 21 ರನ್ ಬಾರಿಸಿ ಜಸ್ಪ್ರೀತ್ ಬೂಮ್ರಾರವರಿಗೆ 5ನೇ ಬಲಿಯಾದರು ಸ್ನೇಹಿತರೆ. ಅಂದಹಾಗೆ ಟೈಲೆಂಡರ್ಸ್ ಆಗಿ ಬಂದ ಆಂಡರ್ಸನ್ ರವರು 8 ರನ್ ಗಳಿಸಿ ಜಸ್ಪ್ರೀತ್ ಬೂಮ್ರಾರವರ ಬೌಲಿಂಗ್ ನಲ್ಲಿ ಕೊನೆಯದಾಗಿ LBW ಆದರು. ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಶಿಸ್ತುಬದ್ಧ ದಾಳಿಯನ್ನ ನಡೆಸಿದ ಜಸ್ಪ್ರೀತ್ ಬೂಮ್ರಾರವರು 45 ರನ್ ನೀಡಿ 6 ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ 3 ವಿಕೆಟ್ ಕಬಳಿಸಿದರು. ಇನ್ನು ಅಕ್ಷರ್ ಪಟೇಲ್ 1 ವಿಕೆಟ್ ತಮ್ಮ ಖಾತೆಗೆ ಸೇರಿಸಿಕೊಂಡರು. ಆದರೆ ಅನುಭವಿ ಕೇರಂ ಸ್ಪೆಷಲಿಸ್ಟ್ ಬೌಲರ್ ಆಗಿರುವ ಅಶ್ವಿನ್ ಅವರಿಗೆ ಯಾವುದೇ 1 ವಿಕೆಟ್ ಸಹ ಸಿಕ್ಕಿಲ್ಲ ಸ್ನೇಹಿತರೆ. ಈ ಮುಖ್ಯವಾಗಿ ಟೀಂ ಇಂಡಿಯಾವು ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ 143 ರನ್ಗಳ ಬೃಹತ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.